ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಹೌಸ್ ಕ್ವೀನ್. ಮುಂಜಾನೆ ಎಲ್ಲ ಅಡ್ಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವತ್ತು ಕ್ಲೀನಿಂಗ್ ಡೇ ಅದು ಅನ್ಬೋದು. ಯಾಕಂದರೆ ಕ್ಲೀನಿಂಗ್ ರೂಟೀನ್ ಇಟ್ಕೊಂಡೀನಿ ರೀ. ನೈಟನ ಪ್ಲ್ಯಾನ್ ಮಾಡೀನಿ ರೀ. ಹಾಗಾಗಿನಿಲ್ರಿ ಮುಂಜಾನೆನಿಲ್ರಿ ಎಲ್ಲ ಕೆಲಸ ಮುಗಿಸ್ಕೊಂತ ಪಟ ಹಿಡ್ದೀನಿ ರೀ. ಇನ್ನೂ ಒಂಚೂರು ಥಂಡಿನೂ ಐತೆ ರೀ. ಇನ್ನೂ ಪೂರ್ತಿ ಅಂದ್ರೆ ಚಂತಾನೆ ಬಿಸಿಲು ಐತೆ ರೀ. ಆದ್ರೂ ಇಲ್ರಿ ಮುಂಜಾನೆ ನಮ್ಮ ಕಡೆ ಅಂತೂ ಥಂಡಿ ಐತೆ ಮಾತ್ರ ರೀ. ಹಿಂಗಾಗಿನಿಲ್ರಿ ಒಂಚೂರು ಇದನ್ನ ಆಗತ್ತತ್ರ ಆ ಕಡೆ ಈ ಕಡೆ ಇದನ್ನೆಲ್ಲ ನೋಡ್ರಿ ಎಲ್ಲ ಖಾಲಿ ಮಾಡ್ಕೊಂಡ್ರಲ್ಲ ಡಬ್ಬಿಗಳು ತಿಕ್ಬೇಕಂತಂದು ಪಸಾರು ನೋಡ್ಬೋದು. ಮನೆ ಸಾಣದು ಅನ್ಸುತ್ತೆ. ಅಂದರೆ ಕಿಚನ್ ಸಾಣದೈತೆ ರೀ. ಆದ್ರೂ ಇಲ್ರಿ ಅದ್ರೊಳಗೆ ಇಷ್ಟು ಪಸಾರು ಐತಿಲ್ರಿ ನಾ ಅಂತಾನೆ ಹೇಳ್ಕೊಳಕ್ಕಾಗ್ಲಾರ್ದಷ್ಟು ಐತೆ ನೋಡ್ರಿ. ಅದನ್ನೆಲ್ಲ ಖಾಲಿ ಮಾಡ್ಕೊಂಡೇನಿಲ್ರಿ. ಆಮೇಲೆ ಏನು ಮಾಡೀನಿ ರೀ, ಕೆಲಸ ಮಾಡ್ಬೇಕು ಅನ್ಕೊಡ್ದೇನಿಲ್ರಿ. ಈಗ ನಮ್ಮ ರೆಗ್ಯುಲರ್ ಕಸ್ಟಮರ್ ಇರ್ತಾರೆ ಇವರು ನೈಟಿ ಆಮೇಲೆ ಪೇಟಿಕೋಟ್ ಏನಿಲ್ರಿ ಸ್ಟಿಚ್ ಹಾಕೋದು. ಹಾಗಾಗಿನಿಲ್ರಿ ಇದನ್ನ ಜಲ್ದಿ ಹಾಕಿ ಕೊಡೋದಂದ್ರೆ ಅವ್ರು ಊರಿಗೆ ಹೋಗಾರದ್ರೆ ಹಿಂಗಾಗಿನಿಲ್ರಿ ಇದನ್ನ ಹಾಕಿ ಕೊಡ್ತೇನೆ ನಾನು. ಅವತ್ತನ್ನಷ್ಟೆಲ್ಲ ಕ್ಲೀನ್ ಮಾಡೇನಿ ರೀ. ಮಾಡಿರೂ ನೀರು ಆರ್ಲತ್ತಂದು ಅವತ್ತನ್ನೆಲ್ಲ ಅಲ್ಲೇ ಬಿಟ್ಟು ಇದನ್ನ ಮಾಡಿಕೊಡತ್ತೇನೆ ನೋಡ್ರಿ. ಯಾಕಂದ್ರೆ ನಮ್ಮ ರೆಗ್ಯುಲರ್ ಕಸ್ಟಮರ್ ಆದ್ರೆ ಬಿಡಾಕು ಬರಂಗಿಲ್ಲ. ಹಿಂಗಾಗಿನಿಲ್ರಿ ಈ ಕೆಲಸನೇನಿಲ್ರಿ ಅದನ್ನ ಅಲ್ಲಿಗೆ ಅರ್ಧ ಹೊತ್ತು ಬಿಟ್ಟು ಈ ರೀತಿ ಆಕತ್ರಿ. ಬಿಸ್ನೆಸ್ ಅಂದ್ರೆ ಹಿಂಗೆ ಇರ್ತದೆ ನಾ ಅನ್ಕೋತೇನೆ ರೀ. ಯಾಕಂದ್ರೆ ನೋಡಿರಿ ಕೈಯಾಗಿನ ಒಂದು ಕೆಲಸ ಹಿಡ್ದಿರ್ತೀವಿ ಇಲ್ಲ ಅನ್ನಂಗಿಲ್ಲ. ಆದ್ರೂ ಏನಿಲ್ರಿ ಈಗ ಅಂದ್ರೆ ರೆಗ್ಯುಲರ್ ಕಸ್ಟಮರ್ ಇದ್ರೆ ಅಂದ್ರೆ ಏನಾಕತ್ರಿ ಬಿಡಾಕು ಬಾರ್ದು ಮೇಡಮ್ ಇದನ್ನ ಮಾಡೋಕ್ಕೂ ಬಾರ್ದು ಹಿಂಗೆ ಅನ್ಸುತ್ತೆ ರೀ. ನಾನು ಅವನ್ನೆಲ್ಲ ಕೆಲಸ ಮುಗಿಸ್ಕೊಂಡೇನಿಲ್ರಿ. ಇದನ್ನೆಲ್ಲ ಸ್ಟಿಚ್ ಹಾಕೀನಿ ರೀ ಈಗ. ಆಮೇಲೇನಿಲ್ರಿ ನನಗೆ ಅಂದ್ರೆ ಮೋಟಿವೇಶನ್ ಕೊಡೋ ಸಂಬಂಧನಿಲ್ರಿ ನೀವೆಲ್ಲರೂ ಚಲೋ ಕಮೆಂಟ್ ಮಾಡತ್ತೀರಿ. ಅದಕ್ಕೆಲ್ಲರಿಗೂ ಥ್ಯಾಂಕ್ಸ್ ಅಂತೀನಿ, ಧನ್ಯವಾದ ಅಂತಂದು ಹೇಳ್ತೇನೆ ರೀ. ಯಾಕಂದ್ರೆ ಮೊನ್ನೆ ವಿಡಿಯೋ ಬರಲಾಗಿದ್ದು ರೀ ಎಷ್ಟೋ ದಿನ ತನಕ. ಅದಕ್ಕೆ ರೀಸನ್ ಒಂದು ಅಂದ್ರೆ ರೀ ನನ್ನ ಮಗಳದ್ದು ಈ ಸರ್ತಿ ಟೆಂತದಾಳ್ರಿ. ಹಿಂಗಾಗಿನಿಲ್ರಿ ಆಕಿದಷ್ಟು ಒಂಚೂರು ಸಾಲಿ ಕಡೆ ಲಕ್ಷ್ಯ ಅಕ್ಕಿ ಜೋಡಿ ನಾನು ಲಕ್ಷ್ಯ ಕೊಡೋದಾಗೈತೆ ರೀ. ಯಾಕಂದರೆ ಈಗಿನ ಮಕ್ಳದ್ದು ಗೊತ್ತೈತೆ ರೀ ಅವರು ಕಲಿಯು ಓದೋಕ್ಕಿಂತ ಹೆಚ್ಚೇನಿಲ್ರಿ ನಮ್ಗೆ ತ್ರಾಸ ಆಮೇಲೆ ಟೆನ್ಷನ್ ಇರ್ತದೆ ರೀ. ಹೆಂಗೆ ಬರಿತಾವ್ರೆ ಎಕ್ಸಾಮ, ಹೆಂಗೆ ಕಲಿಯತ್ತವ್ರು ಹೆಂಗಿಲ್ಲ ಅಂತಂದು ನಂದು ಅದೇ ರೀತಿ ಆಗತ್ತೈತೆ ನೋಡಿರಿ. ಅವ್ರಿಗೆ ಹೇಳುವಷ್ಟು ಅವ್ರಿಗೆ ಮೋಟಿವೇಶನ್ ಮಾಡುವಷ್ಟೇನಿಲ್ಲ ರೀ. ಅದ್ರೊಳಗೆ ನಮ್ಗೆ ಆಯ್ತಂದ್ರೆ ನಾವೇ ಕಲ್ತು ಪಾಸಾಗಿ ಬರ್ತಿದ್ವು ಅಂತಂದು ಈ ರೀತಿ ಅನಿಸ್ತದೆ ರೀ ಮೇಮಿ. ಇರಲಿ ಹಂಗೂ ಬೇಕು ಹಿಂಗೂ ಬೇಕನಿಲ್ಲ ರೀ. ಹಂಗಾಗಿನಿಲ್ಲ ಒಂಚೂರು ವಿಡಿಯೋಗಳು ಹಿಂದೆ ಮುಂದೆ ಆಗತ್ತವ್ರಿ. ಅದ್ರೊಳಗೆ ನಿಮ್ಮ ಕಮೆಂಟ್ಸ್ ನನಗೆ ಭಾಳ ಎನರ್ಜಿ ಅನಿಸುತ್ತೆ ರೀ, ಮೋಟಿವೇಶನ್ ಅನಿಸುತ್ತೆ ರೀ. ಹಿಂಗೆ ಒಳ್ಳೆ ಕಮೆಂಟ್ ಮಾಡಿರಿ. ಆಮೇಲೆ ಹೊಸವಾಗಿ ಯಾರೆಲ್ಲ ನೋಡತ್ತಿರಲಿ ಅವರೆಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋಕೆ ದುಡ್ಡಂತೂ ಪೇ ಆಗಂಗಿಲ್ಲ. ಅದಕ್ಕೇನಿಲ್ಲ ರೀ ಫ್ರೀ ಐತೆ ರೀ. ಆಮೇಲೆ ನನಗೂ ಸಪೋರ್ಟ್ ಕೊಟ್ಟಂಗೆ ಆಕತ್ತೆ ರೀ. ಎಲ್ಲರೂ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಈ ಥರ ಪಾರ್ಟ್ 2 ವಿಡಿಯೋ ಮತ್ತೊಂದು ಶೇರ್ ಮಾಡ್ತಾನೆ. ಯಾಕಂದರೆ ಲಾಂಗ್ ಭಾಳ ವಿಡಿಯೋ ಆಕತ್ತೆ ರೀ. ಶಾರ್ಟ್ ವಿಡಿಯೋದ್ರೊಳಗೆ ಇಷ್ಟ ಇರ್ತದೆ ರೀ. ಹೆಡ್ಲೈನ್ಸ್ ಅಂತ ಅನ್ಬೋದು. ವಾರ್ತೆಗಳು ಹೆಡ್ಲೈನ್ಸ್ ಹೆಂಗೆ ಕೊಡ್ತಾರೆ ನೋಡಿ ಹಂಗೆ ನಾ ಕೊಟ್ಟಂಗೆ ಆಗತ್ತೆ ರೀ. ಯಾಕಂದ್ರೆ ಶಾರ್ಟ್ ವಿಡಿಯೋನ ಅಷ್ಟೇ ಇರ್ತದೆ. ಅದಕ್ಕೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮರಲಾರ್ದು. ಬಾಯ್.